ನಾಳೆ ಬೆಳಗ್ಗೆ 11 ಗಂಟೆಗೆ ದೆಹಲಿಯಲ್ಲಿ ಸೋನಿಯಾ ಗಾಂಧಿ ಅವರ ಮನೆಯಲ್ಲಿ ಸಭೆ. ಮುಖ್ಯಮಂತ್ರಿಗಳನ್ನು ಕರೆದಿದ್ದಾರೆ, ಉಪಮುಖ್ಯಮಂತ್ರಿಗಳನ್ನು ಕರೆದಿದ್ದಾರೆ. ಉಪಮುಖ್ಯಮಂತ್ರಿಗಳ ತಮ್ಮ ಡಿ.ಕೆ. ಸುರೇಶ್ ಸಂಜೆ 5 ಗಂಟೆಗೆ ಹೋದರು. ಜಸ್ಟ್ ಈಗ ಏರ್ಪೋರ್ಟ್ ಎಂಟರ್ ಆದರೂ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಆಪ್ತ ಸಚಿವರುಗಳ ಜೊತೆಗೆ HALನಿಂದ ಸ್ಪೆಷಲ್ ಫ್ಲೈಟ್ನಲ್ಲಿ ಇನ್ನೇನು ಹೊರಡ್ತಾರೆ. ಸೊ ರವೀಂದ್ರ ರೇಷ್ಮೆ ಅವರೇ, SIRನ ಚರ್ಚೆಗ, ರಾಜ್ಯಸಭಾ ಟಿಕೆಟ್ನ ಚರ್ಚೆಗ, ವಿಧಾನ ಪರಿಷತ್ತಿನ ಟಿಕೆಟ್ಗೆ ಚರ್ಚೆಗ, ಅಥವಾ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ನ ಚರ್ಚೆಗ ಏನಿರ್ಬೋದು, ಅಥವಾ ಎಲ್ಲವೂ? 2013ರಲ್ಲಿ ಸರಳ ಬಹುಮತ ಬಂದಾಗ ಸಿದ್ದರಾಮಯ್ಯನವರು ಪ್ರಶ್ನಾತೀತ ನಾಯಕರಾಗಿದ್ದರು. ಸಮಬಲ ಪ್ರತಿಸ್ಪರ್ಧಿ ಯಾರೂ ಇರಲಿಲ್ಲ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಮಂತ್ರಿ ಆಗಲಿಕ್ಕೆ ಡಿ.ಕೆ. ಶಿವಕುಮಾರ್ ತಿಂಗಳುಗಟ್ಟಲೆ ಕಾಯಬೇಕಾಗಿತ್ತು ಮಂತ್ರಿಮಂಡಲದಲ್ಲಿ ತೂರ್ಕೊಳ್ಳೋದಕ್ಕೆ. 2023ರಲ್ಲಿ ಸುಭದ್ರ ಬಹುಮತ ಬಂದಾಗ ಒಬ್ಬ ಸಮಬಲದ ಪ್ರತಿಸ್ಪರ್ಧಿ ಇದ್ದರು. ಅಷ್ಟೇ ಅಲ್ಲ, ಹೈಕಮಾಂಡು ಮುಖ್ಯಮಂತ್ರಿ ಯಾರು ಆಗಬೇಕು ಅಂತ ತೀರ್ಮಾನ ಮಾಡುವಾಗ ಡಿ.ಕೆ. ಶಿವಕುಮಾರ್ ಹೋಗಲೇ ಇಲ್ಲ, ಇಲ್ಲೇ ಕೂತಿದ್ರು. ನಂಬಿಕೆಗಳನ್ನು ಹೇಳ್ತಾ, ಭಕ್ತಿ ಇದ್ದಲ್ಲಿ ಭಗವಂತ, ಪ್ರಯತ್ನವಿದ್ದಲ್ಲಿ ಪರಿಶ್ರಮವಿದ್ದಲ್ಲಿ ಪ್ರತಿಫಲ ಅಂತ ಹೇಳ್ಕೊಂಡು ಕೂತಿದ್ರು. ಯಾವಾಗ ಅದು ಫಲಿಸಲಿಲ್ಲ ಸುಮ್ಮನಾಗಿದ್ರು. 1 ವರ್ಷ ಸುಮ್ಮನಿದ್ರು. ಲೋಕಸಭಾ ಚುನಾವಣೆ ನಂತರ ಮತ್ತೆ ಜೋರಾಯಿತು. ಆಮೇಲೆ ಇಬ್ರಿಗೂ ಮುಜುಗರ. ಹೋದಲ್ಲಿ ಬಂದಲ್ಲಿ ನೀವು ಬಿಟ್ಕೊಡ್ತೀರಾ 2.5 ವರ್ಷ ನಂತರ ಅವ್ರಿಗೆ ಕೇಳೋದು, ಅಥವಾ ನೀವು ಆಗ್ತೀರಾ ಅಂತ ಇವ್ರಿಗೆ ಕೇಳೋದು. ಬರ್ತಾ 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 ಈ ಪ್ರಶ್ನೆ ಅಧಿಕಾರದ ಹಸ್ತಾಂತರ ಮತ್ತು ಅಥವಾ ಪದವಿ ತ್ಯಾಗ ಎರಡೂ ತನ್ನ ಮನರಂಜನಾ ಮೌಲ್ಯ ಕೂಡ ಕಳ್ಕೊಂಡ್ಬಿಡ್ತೀವಿ. ಎಂಟರ್ಟೈನ್ಮೆಂಟ್ ಟ್ಯಾಕ್ಸು ಹಾಕೋಕ್ಕಾಗಲ್ಲ, ಅಷ್ಟು ಮಟ್ಟಿಗೆ ಪ್ರತಿನಿತ್ಯ ಕೇಳ್ತಾ ಇದ್ವಿ. ಇದು ನೋಡಿ, ಮುಖ್ಯಮಂತ್ರಿಗಳ ಮುಂದೆ ಮಾಧ್ಯಮದಲ್ಲಿ ಕೇಳಿದಾಗ ಉತ್ತರ ಏನೋ ಮೊದಲೇ ಗೊತ್ತಿರ್ತೀವಿ. ಹೈಕಮಾಂಡ್ ಹೇಳ್ತೀನಿ. ಕಾಂಗ್ರೆಸ್ ಅಷ್ಟೇ ಅಲ್ಲ, ಇಲ್ಲಿ ಸುಭದ್ರ ಬಹುಮತದ ಆಳು ಪಕ್ಷ, ಸಶಕ್ತ ಸಂಖ್ಯಾಬಲ ಇರೋ ವಿರೋಧ ಪಕ್ಷ ಸಂಖ್ಯಾಬಲ ಇದ್ರೂ ಕೂಡ ಸಶಕ್ತ ಅಂತ ಅನಿಸ್ತಾ ಇಲ್ಲ ಜನರಿಗೆ. ಇಟ್ ಲುಕ್ಸ್ ಲೈಕ್ ಎ ವೆರಿ ವೆರಿ ವೀಕ್ ಅಪೋಸಿಷನ್ ಪಾರ್ಟಿ. ಸಂಖ್ಯಾಬಲ ಇದ್ರೂ ಕೂಡ ಸುಭದ್ರ ಸರ್ಕಾರ ಅಂತ ಅನಿಸ್ಲೇ ಇಲ್ಲ. ಯಾಕಂದರೆ ಇವರು ಉಳಿದ ಗ್ಯಾರಂಟಿಗಳು ಮಾಡಿದ್ದಾರೆ, ಜನಸಾಮಾನ್ಯರು ಕೊಟ್ಟು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದ್ರು. ಅದಕ್ಕೆ ಅಭಿನಂದಿಸಬೇಕು ಕಾಂಗ್ರೆಸ್ಗೆ. ಅದಕ್ಕೋಸ್ಕರ 6 ತಿಂಗಳಿಗೊಮ್ಮೆ ಸಮಾವೇಶ. ನಿಮ್ಮ ರಾಜಕೀಯ ಅನುಭವದಲ್ಲಿ ಹೇಳೋದಾದ್ರೆ ನಾಳೆ ಏನಾಗ್ಬೋದು? ಇದು ಬಹಳ ನಿರ್ಣಾಯಕವಾದ ಸಭೆ ಅಂತ ಕಾಣುತ್ತೆ. ಸುಮ್ಮನೆ ಕರೆದಿಲ್ಲ. ಯಾಕಂದರೆ ಬರ್ತಾ ಬರ್ತಾ ಬರೀ ಮೊದಲು ಶಾಸಕರು ಹೇಳ್ತಿದ್ರು, ಅವ್ರವ್ರ ಹಿಂಬಾಲಕ ಶಾಸಕರುಗಳು ಇದಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ತಮ್ಮ ತೋಚಿದನ್ನ ಹೇಳ್ತಾ ಬರ್ತಾಯಿದ್ರು. ಕಡೆ ಮಂತ್ರಿಗಳು ಕೂಡ ಹೇಳೋ ಸ್ಥಿತಿಗೆ ಬಂದುಬಿಟ್ರು, ಇಲ್ಲ ಇದು ಬಗೆಹರಿಲೇಬೇಕು, ಇದು ಹಿಂಗೆ ಮುಂದುವರ್ಸೋಕ್ಕಾಗಲ್ಲ ಅಂತ ಈಗಾಗಲೇ ಅಧಿಕಾರದಲ್ಲಿರೋ ಮಂತ್ರಿಗಳು ಹೇಳೋಕ್ಕೆ ಶುರು ಮಾಡಿಬಿಟ್ರು. ಹೀಗಾಗಿ ನಾವಿನ್ನು ರಮೇಶ್ ಬಾಬು ಅವರು ಹೇಳಿದಂಥ ವಿಚಾರಗಳನ್ನೆಲ್ಲ ಬೇಕಾದ್ರೂ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚರ್ಚೆ ಮಾಡ್ಬೋದಾಗಿತ್ತು. ಆದರೆ ಇದೆಯಲ್ಲ, ಇದು ವೈಯಕ್ತಿಕ ಮಟ್ಟದಲ್ಲಿ. ಆಮೇಲೆ ಸಿದ್ದರಾಮಯ್ಯನವ್ರದ್ದು ವಿಶೇಷತೆ ಏನು ಅಂತಂದರೆ, ಕಾಂಗ್ರೆಸ್ ಅಧಿಕಾರದಲ್ಲಿ ಇರಲಿ ಇಲ್ಲದೆ ಇರಲಿ 2009ರಿಂದ 17 ವರ್ಷದಿಂದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕತ್ವ ಅವ್ರದ್ದೇ. ಸಮ್ಮಿಶ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೂ ಕೂಡ ಅವರು ಅಧಿಕಾರದಲ್ಲಿ ಸರ್ಕಾರ ಸೇರಲಿಲ್ಲ, ಶಾಸಕಾಂಗ ಪಕ್ಷದ. ಈಗ 17 ವರ್ಷಗಳ ಕಾಲ ಬಹುಶಃ ಯಾವ ರಾಜ್ಯದಲ್ಲಿ ಕೂಡ ಯಾವುದೇ ನಾಯಕನಿಗೆ, ಕಾಂಗ್ರೆಸ್ ನಾಯಕನಿಗೆ ಇಷ್ಟು ಸುದೀರ್ಘ ಕಾಲ ಶಾಸಕಾಂಗ ಪಕ್ಷದ ನಾಯಕತ್ವ ಸಿಕ್ಕಿರಲಿಲ್ಲ. ಸೊ ಸಿದ್ದರಾಮಯ್ಯನವ್ರಿಗೆ ಅದು ಭಾಳ ವಿಶೇಷ ಸಂದರ್ಭ ಇದು. ಅಕಸ್ಮಾತ್ ಪದವಿ ತ್ಯಾಗ ಮಾಡೋಕ್ಕೆ ಬಂದರೂ ಕೂಡ ಇದೇ ಮೊದಲ ಬಾರಿಗೆ ಅವ್ರು ಶಾಸಕಾಂಗ ಪಕ್ಷದ ನಾಯಕತ್ವವನ್ನು ಬಿಟ್ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಮುಖ್ಯಮಂತ್ರಿನ ಅವ್ರು ಮಾಡಿ ನಾನು CLP ಲೀಡರ್ ಆಗಿರ್ತೀನಿ ಅನ್ನೋಕ್ಕಾಗಲ್ಲ. DCM ಪಾಪ ಪರಮೇಶ್ವರ್ DCM ಆಗಿದ್ದಾಗ ಇವರು CLP ಲೀಡರ್ ಹೊರಗೆ ಇದ್ದರು. ಅವ್ರು ಬರೀ DCM ಆಗಿದ್ರು, ಅವ್ರ ಕೈಯಲ್ಲಿ ಲೀಡರ್ಶಿಪ್ ಇರಲಿಲ್ಲ. ಫ್ಲೈಟ್ ಹತ್ತಿದ್ರು ಸಿದ್ದರಾಮಯ್ಯನವರು. HAL ಏರ್ಪೋರ್ಟ್ನಿಂದ ಬರ್ತಾ ಇರುವ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಎಸ್, ಆ ಗ್ಯಾರಂಟಿಗಳ ಅನುಷ್ಠಾನ ಮತ್ತು ಮತದಾರ ತೃಪ್ತರೇ ಆದರು. ಆದರೆ ಸುಭದ್ರ ಸರ್ಕಾರ ಕೊಡಲಿಕ್ಕಾಗದೇ ಇಡೀ ರಾಜಕೀಯ ವಾತಾವರಣ ಒಂಥರ ಅಸ್ಥಿರತೆ, ಅಭದ್ರತೆ, ಅನಿಶ್ಚಿತತೆ ಕಾಡ್ತಾ ಇದೆ. ಅದು ಅಂತ್ಯ ಆಗಲೇಬೇಕು. ರಾಹುಲ್ ಗಾಂಧಿ ಅವರು ರಿಸ್ಕ್ ತೊಗೊಂಡ್ರು ಪರವಾಗಿಲ್ಲ, ಏನಾದರೂ ಒಂದು ಡಿಸಿಷನ್ ತೊಗೊಳ್ಳಿ, ಸ್ಪಷ್ಟವಾಗಿ ಹೇಳಿ. ಇಲ್ಲದೆ ಹೋದರೆ ಆಮೇಲೆ ಕೆಲವರಂತೂ ಶಾಸಕರು ಯಾವ ಮಟ್ಟಕ್ಕೆ ಆಂತರಿಕ ಪ್ರಜಾಪ್ರಭುತ್ವನ ಯಾವ ಮಟ್ಟಕ್ಕೆ ತಂದುಬಿಟ್ಟಿದ್ದಾರೆ ಅಂತಂದರೆ, ನೋಡಿ ಜೂನ್ 15ರೊಳಗಾಗಿ ನೀವು ಇತ್ಯರ್ಥ ಮಾಡೋದು ಹೋದರೆ ನಮ್ಮ ದಾರಿ ನಾವು ನೋಡ್ಕೊಳ್ತೀವಿ ಅಂತ ಒಬ್ಬರು ಯಕಶ್ಚಿತ್ ಒಬ್ಬರು ಶಾಸಕರು ಹೇಳ್ತಾರೆ. 3ನೇ ಸಾರಿ MLA ಅಂತ ಕಾಣ. ಯಾರು ಯಕಶ್ಚಿತ್ತಲ್ಲ, ಒಬ್ಬ ಶಾಸಕರು ಹೇಳಿದ್ರು. ಎಲ್ಲರೂ ಹೇಳಕ್ಕೆ ಈ ಪ್ರಮಾಣದ ಆಂತರಿಕ ಪ್ರಜಾಪ್ರಭುತ್ವ ನಾವು ನೋಡಿರಲಿಲ್ಲ. ಹೈಕಮಾಂಡ್ ಹೆದರ್ತಿದ್ರು. ಅಟ್ಲೀಸ್ಟ್ ಪಾಪ ಮಂತ್ರಿಗಳೆಲ್ಲ ಹೈಕಮಾಂಡ್ ಹೇಳಿದಕ್ಕೆ ನಾವು ಒಪ್ತೀವಿ ಅಂತ ಹೇಳ್ತಾರೆ. ಅದ್ರ ಶಾಸಕರು ಮಾತ್ರ ಹಂಗಿಲ್ಲ. ಇವು ಮುಹೂರ್ತ ಫಿಕ್ಸ್ ಮಾಡ್ತಾರೆ, ತಿಥಿ ನಿಗದಿ ಮಾಡ್ತಾರೆ, ನಮ್ಮವ್ರು ಹಾಗೆ ಆಗ್ತಾರೆ, ಸಿಹಿ ಸುದ್ದಿ ಬರುತ್ತೆ ಅಂತಂತಾರೆ. ಬಟ್ ಇವತ್ತು ಬೆಳಗ್ಗೆ ಒಂದು ಸಾರಿ ಪಾದುಕೆ ದರ್ಶನ, ಸಾಯಂಕಾಲ ಒಂದು ಸಾರಿ ಪಾದುಕೆ ದರ್ಶನ ಮಾಡಿ ದಿಲ್ಲಿಗೆ ಹೋದ್ರಲ್ಲ, ಬಹುಶಃ ಡಿ.ಕೆ. ಶಿವಕುಮಾರ್ ತುಂಬ ಆಶಾವಾದಿ ಆಗಿದ್ದಾರೆ ಅಂತ ಕಾಣುತ್ತೆ ಈ ಸಾರಿ. ಎಸ್, SIR ಬಗ್ಗೆ ಚರ್ಚೆಗೆ ಹೋಗೋದಾದ್ರೆ ರಮೇಶ್ ಬಾಬು ಸರ್, ಪರಮೇಶ್ವರ್, ಸಿದ್ದರಾಮಯ್ಯನವರು, ಸತೀಶ್ ಜಾರಕಿಹೊಳಿ, ಮಾದೇವಪ್ಪ ಎಲ್ಲ ಒಂದು ಫ್ಲೈಟಲ್ಲಿ, ಅದೇ ಸಮಯದಲ್ಲಿ ಡಿ.ಕೆ. ಶಿವಕುಮಾರ್ ಬೇರೆ ಫ್ಲೈಟ್ನಲ್ಲಿ ಹೋಗೋ ಪರಿಸ್ಥಿತಿ ಇರ್ತಿರಲಿಲ್ಲ. SIR ಸಹಿತವಾಗಿ ಇಷ್ಟು ವಿಷಯಗಳಿದೆ ಅಂತ, ಬರೀ SIRದೇ ಅಲ್ಲ, ನೀವು ಹೇಳಿದ ಅಷ್ಟು ವಿಷಯಗಳನ್ನು ತಗೊಂಡ್ರು ಇಬ್ರು ಪ್ರತ್ಯೇಕವಾಗಿ ಒಂದೇ ಟೈಮಿಗೆ ವಿಮಾನ ಹತ್ತುವ ಅವಶ್ಯಕತೆ ಇರಲಿಲ್ಲ ಅಂತ ಅವ್ರ ಅಜಿತ್. ಎಲ್ಲಕ್ಕಿಂತ ಕಾಂಗ್ರೆಸ್ ಪಕ್ಷದೊಳಗೆ ವ್ಯಕ್ತಿಗತವಾದ ಸಂಬಂಧಗಳು ಕುಸಿದು ಬೀಳ್ತಾ ಇದ್ದಾವೆ ಇದರಿಂದಾಗಿ.
ಪರಸ್ಪರ ಅದು ಒಂಥರ ಶತ್ರುಭಾವದ ಇಲ್ಲಪ್ಪ ಅವರು ಸಮ್ಮಿಶ್ರ ಸರ್ಕಾರದ ಅಲ್ಲ ಸರ್, ಮೊನ್ನೆ ತಾನೇ ಇದ್ರದ್ದೇನು ಆನೇಕಲ್ನಲ್ಲಿ ಕ್ರಿಕೆಟ್ ಸ್ಟೇಡಿಯಂನ ಉದ್ಘಾಟನೆ ಇಬ್ರು ಸ್ಟೇಜ್ ಶಾಲ್ ಬಗ್ಗೆನೂ ಹೇಳಿದ್ರಲ್ಲ ಅವ್ರ ಲೇಟೆಸ್ಟ್ ಎಲ್ಲ ಪ್ರತಿಯೊಂದು ರಿಚುವಲ್ಸ್ ನಡೀತಾ ಇದೆ. ಮುಖ್ಯಮಂತ್ರಿಗಳಿಗೆ ಕೃಷ್ಣನ ವಿಗ್ರಹ ಕೊಟ್ರಿ, ನನಗ ಏನು ಗಣೇಶನ ವಿಗ್ರಹ ಕೊಟ್ರಿ ಅಂತೆಲ್ಲ ಬೆಳಿಗ್ಗೆ ಜಾಯಿಂಟ್ ಪ್ರೆಸ್ ಮೀಟ್ ಪಾರ್ಟಿ ಆಫೀಸಲ್ಲಿ ಸುರ್ಜಿವಾಲ ಜೊತೆ ಜಾಯಿಂಟ್ ಪ್ರೆಸ್ ಮೀಟ್. ಎಸ್, ಇದರಿಂದಾಗಿ ಮಹೇಶ್ ಅವರೇ ಇವರು ಮುಖ್ಯಮಂತ್ರಿ ಆಗ್ತಾರೋ ಇಲ್ಲೋ, ಕಳೆದ 3 ವರ್ಷದ ಒಳ್ಳೆ ತತ್ವಜ್ಞಾನಿಯಾಗಿ ಬೆಳೆದ್ಬಿಟ್ಟಿದ್ದಾರೆ ನಮ್ಮ ಇವರು ಡಿ ಕೆ ಶಿವಕುಮಾರ್. ಪ್ರತಿ ಸಾರಿ ಒಂದು ಮಹೇಶ್ ಅವರ ಪಕ್ಷದಲ್ಲಿನ ಹಿರಿಯರನ್ನು ಕೇಳ್ತಾ ಇದ್ವಿ, ಏನು ಬದಲಾವಣೆ ಏನಾದ್ರು ಆಗುತ್ತಾ ನಿಮ್ಮ ಪಕ್ಷದಲ್ಲಿ, ಏನಾದ್ರು ಆಗುತ್ತಾ ನಿಮ್ಮ ಪಕ್ಷದಲ್ಲಿ ಅಂದರೆ ಗೌರ್ಮೆಂಟ್ನಲ್ಲಿ ಏನಾಗುತ್ತೆ, ಕಾಂಗ್ರೆಸ್ನಲ್ಲಿ ಏನಾಗುತ್ತೆ ನೋಡ್ಕೊಂಡು ನಿರ್ಧಾರ ಮಾಡ್ತೀವಿ ಅಂತಿದ್ರು ಅವರು. ಹಾಗೇನಿಲ್ಲ, ಏನು ಪಾಪ ಮಾಡಿದ್ರು ಕರ್ನಾಟಕ ಜನ, ಏನು ಪಾಪ ಮಾಡಿದ್ರು ಕರ್ನಾಟಕ ಜನ ಇವ್ರಿಗಿಷ್ಟು ಬಹುಮತ ಕೊಟ್ಟು ಈ ದೊಂಬರಾಟವನ್ನ ಓಕೆ ಪ್ರಹಸನ ನೌಟಂಕಿಯನ್ನ ಕರ್ನಾಟಕ ಜನ ಕಳೆದ 1,000 ದಿನಗಳಲ್ಲಿ ನೋಡ್ತಾ ಇರ್ತಕ್ಕಂಥದ್ದು. ಪದೇ 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 ನಾನೇ ಹೇಳಿದ್ನಲ್ಲ, ನಾನು ಸುಮ್ಮನೆ ಬರ್ತಾ ನೋಡಿದ್ರೆ ಎಷ್ಟು ಬಾರಿ ಈ ವಿಷಯದಲ್ಲಿ ಚರ್ಚೆ ಮಾಡಿದ್ದೀನಿ ಅಂತ. 73 ಬಾರಿ ಮಾಡಿದ್ದೀರಿ, 73 ಟೈಮ್ಸು. ಅಷ್ಟು ಅಗತ್ಯ ಇತ್ತ ಈ ಕಾಂಗ್ರೆಸ್ಸಿಗರ ಈ ಪ್ರಹಸನವನ್ನ ನೋಡ್ಲಿಕ್ಕೆ ಅಂತೇಳಿ. ಅಲ್ಲಲ್ಲ, ಹಾಗಲ್ಲ, ಮೊದಲು ಮಾತನಾಡಬೇಕಾದ ನಾವು ಹೇಳಬೇಕಾದಾಗ ಇದು ಕಮಾಂಡ್ ಐ ಅಲ್ಲ, ಇದು ಲೋ ಕಮಾಂಡ್. ಇದು ಐ ಕಮಾಂಡ್ ಇದ್ರೆ ಯಾವ ಹೈಕಮಾಂಡಿನ ಆ ತಾಕತ್ತಿನ ಯಾವ ಪ್ರದರ್ಶನ ಕೂಡ ಈ ನಾಯಕತ್ವ ಯಾವುದು ಮೋಸ್ಟ್ ಇನ್ಕಾಂಪಿಟೆಂಟ್ ಲೀಡರ್ಶಿಪ್ ಆಫ್ ದಿ ಕಾಂಗ್ರೆಸ್ ಒಳಗಡೆ ಕಾಣಿಸ್ತಾ ಇಲ್ಲ. ಇದನ್ನು ಯಾರು ಹೈಕಮಾಂಡ್ ಅಂತ ಹೇಳಲ್ಲ. ಹೈಕಮಾಂಡ್ ಅಂತಂದ್ರೆ ಯಾರು ಒಂದು ವಿಷಯ, ನಾನು ಬಂದ ಕೂಡಲೇ ರಮೇಶ್ ಬಾಬು ಕೇಳಿದೆ, ಇದಕ್ಕೊಂದು ಬ್ರೇಕ್ ಅನ್ನೋದೇ ಇಲ್ವೇನ್ರಿ, ಇಷ್ಟು ಲಾಂಗ್ ಡ್ರೈವ್ ನಿಮ್ಮ ಪಕ್ಷ ತಗೊಂಡು ಹೋಗ್ತಿದೆ ಅಂತ ನಾನು ಕೇಳಿದೆ. ಬಂದು ಕೂತ್ಕೊಂಡು ಕೂಡಲೇ ಕೇಳಿದ್ದು, ಒಂದು ಪೊಲಿಟಿಕಲ್ ಪಾರ್ಟಿಗೆ ಒಂದು ರಾಜ್ಯದ ಜನ 136 ಸಂಖ್ಯೆಯಲ್ಲಿ ಬಹುಮತ ಕೊಟ್ಟಂಥ ರಾಜ್ಯದ ಸಂಖ್ಯೆ, ಯಾವ ಪುರುಷಾರ್ಥಕ್ಕೆ ಇವರಿಬ್ರು ಹಿಂಗೆ ಜಗಳಾಡ್ತಿದ್ರೆ, ಯಾವ ಪುರುಷಾರ್ಥದ ಮೇಲ್ಮೇಲೆ ಏನು ಸಾಧನೆ ಮಾಡ್ತಿರ್ತಾನೆ, ಒಂದು ಬಟನ್ ಒತ್ತಿರ ತಮ್ದೆಲ್ಲ ಮರೆತು ಬಿಡೋದು. ಹಂಗಲ್ಲ, ಮಟನ್ ಅಂತಲ್ಲ ನಿಮ್ಗೊಂದು ಹೈಕಮಾಂಡ ಲೋ ಕಮಾಂಡರಿ. ಹೈಕಮಾಂಡ್ ನಿಂದ ಅನಂತಕುಮಾರ್ ಮುಖ್ಯಮಂತ್ರಿ ಆಗೋದು ಅಂತ ಫೈನಲ್ ಮಾಡ್ಕೊಂಡ್ ಬಂದಿದ್ರು ಯಡಿಯೂರಪ್ಪನವರು. ನಮ್ಮ ಯಾವುದೇ ಕಾರಣಕ್ಕೂ ಅಜಿತ್ ಅವರೇ ಒಂದಂತೂ ವಿಷಯ ಹೇಳ್ತೀನಿ ಕೇಳಿ, ಇಷ್ಟು ದೀರ್ಘಾವಧಿ ಒಳಗಡೆ ಯಾವ ಸಮಸ್ಯೆಯೂ ಕೂಡ ಯಾವುದಕ್ಕೂ ಒಂದು ಅದು ಮನುಷ್ಯ ರವೀಂದ್ರ ಸಾರ್ ಹೇಳಿರ್ತಕ್ಕಂಥ ಮಾತು ಕೂಡ ಒಪ್ಪೋದಿಲ್ಲ. ಒಂದು ಪ್ರಭಾವಿಯಾಗಿ ವಿರೋಧ ಪಕ್ಷದ ಒಪ್ತೀನಿ, ರಾಜ್ಯದ ಜನರ ಹಣೆ ಬರನೇ ಸರಿ. ಏನ್ರಿ ಪಾಪ ಮಾಡಿದ್ರು ಇವ್ರಿಗೆ ಕೊಟ್ಟುಬಿಟ್ಟು ಆಗಲ್ಲ, ಏನ್ ಸಾಧಿಸಿದ್ರು? ಯಾವ ನಿಮ್ಗೆ ಒಂದು ವಿಷಯ ಹೇಳ್ತೀನಿ ಕೇಳಿ, ಇವರಿಗೆ ಕೊಟ್ಟಿದ್ರಿಂದ ಇವ್ರಿಗೆ ನೋಡೋದ್ರಿಂದ ಆಗಿದ್ದು ಉತ್ತಮ ಏನು? ಈಗ ಏನು, ಈಗ ಡಿ ಕೆ ಶಿವಕುಮಾರ್ ಬಂದ್ರೆ ಸ್ಕ್ವೇರ್ ಫೀಟ್ಗೆ 100 ರೂಪಾಯಿ ತಗೊಳ್ತಿದ್ದಾರೆ ಇದರಲ್ಲಿ. ಇನ್ನೊಂದು ಸ್ವಲ್ಪ ಭ್ರಷ್ಟಾಚಾರದ ವ್ಯಾಪ್ತಿ ಸ್ವಲ್ಪ ಇನ್ನೊಂದು ಜಾಸ್ತಿ ಆಗ್ಬೋದು. ವಿಷಯ ಕಡೆ ಭ್ರಷ್ಟಾಚಾರ ಜಾಸ್ತಿ ಆಗ್ಬೋದು, ಗೊತ್ತಾಯ್ತಾನೆ. ಇದು ಬಿಟ್ಟು ವಿಷಯಕ್ಕೆ ಬನ್ನಿ. ವಾಸ್ತವ ಕರ್ನಾಟಕ ಜನ ಅಧಿಕಾರ ಕೊಟ್ಬಿಟ್ಟು ಮಾಡ್ತಾ ಇದ್ರಿ, ಕರ್ನಾಟಕ ಜನ ಅಂತ ನೋಡ್ತಾ ಇದ್ದಾರೆ. ಎಲ್ಲಿ ಬಿಟ್ಟಿದ್ದೀರಿ ಒಂದು ನಾ ಹೇಳ್ತೀನಿ ಅಧಿವೇಶನದೊಳಗ ನಿಮ್ಮ ನಾಯಕರು ಒಬ್ಬರ ಹತ್ರ ಮಾತಾಡ್ತಾರೆ. ರಾತ್ರಿ ಅಧಿವೇಶನ ಬರ್ತಾ ಇದೆಯಲ್ಲ, ನಿಮ್ಮ ನಾಯಕರು ಯಾರು ಒಬ್ಬರ ಹತ್ರ ಸೆಷನ್ ನಲ್ಲಿ ರೇಸ್ ಮಾಡಿಸಿದ್ರು. ಖಂಡಿತ ಬೆಳಗಾಂ ಅಧಿವೇಶನ ಇದು ಬರೀ ಟಿವಿ ಚಾನೆಲ್ ನ ಸ್ಟುಡಿಯೋಗಳಿಗೆ ಸೀಮಿತ ಆಗ್ತಾ ಇದೆ. ಬೆಳಗಾಂ ಅಧಿವೇಶನ ಇರೋದು, ಪ್ರತಿ ಅಧಿವೇಶನದಲ್ಲಿ ಅಹೋರಾತ್ರಿ ಧರಣಿ ಅಗತ್ಯ ಇದ್ರೆ ಅಹೋರಾತ್ರಿ ಧರಣಿನ ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಮಾಡಿದ್ದೀವಿ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಒಂದು ಮಾತು ಹೇಳ್ತೀನಿ ಕೇಳಿ, ಇದು ಏನು ಈಗ ಡಿ ಕೆ ಶಿವಕುಮಾರ್ ಆದ್ರು ಅನ್ಕೊಳ್ಳಿ, ಅಲ್ಲಿ ಎದುರ್ತಾರೆ ಅವರು, ನಿಮ್ಮ ಮಿತ್ರ ಪಕ್ಷದವ್ರು ಎದುರ್ತಾರೆ, ಹಂಗೆಲ್ಲ ಅನ್ಬೇಡಿ. ಅಲ್ಲ, ಅವ್ರಿಗೆ ಏನಾರ ಒಂದು ಮಾತು ಹೇಳ್ತೀನಿ ಕೇಳಿ, ಈಗ ಒಂದ್ ವೇಳೆ ಆಗ್ಲಿ ಅಂತ ತಿಳ್ಕೊಳ್ಳಿ, ಏನಾಗತ್ತೆ ಡಿಟೋ ಅವ್ರ ಮಾತುಗಳನ್ನ ನೀವು ಕೇಳ್ತಾ ಬನ್ನಿ. ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ, ಈ ಒಂದು ನಿಮ್ಗೆ ಇವನು ಯಾರು ಕೊತ್ವಾಲ್ ರಾಮಚಂದ್ರ ಬೇಜಾರ್ ಮಾಡ್ಕೊಂಡ್ಬಿಡ್ತಾನೆ. ಚರ್ಚೆಗೆ ಒಂದು ಘನತೆ ಇರಲಿ, ಚರ್ಚೆಗೆ ಒಂದು ಘನತೆ ಇರಲಿ, ಅಭಿಪ್ರಾಯವನ್ನ ಹೇಳ್ತಾ ಇದ್ದೀನಿ. ಚರ್ಚೆಗೆ ಒಂದು ಘನತೆ ಇರಲಿ. ನಾನು ನನ್ನ ಅಭಿಪ್ರಾಯ ರಾಮಚಂದ್ರ ಇದ್ದಿದ್ರೆ ಸರ್, ನಾನು ಶಿಕಾರಿಪುರದಲ್ಲಿ ಸಂಪಲ್ ಆಗಿರೋ ಮರ್ಡರ್ ಸಹ ಆಚೆ ಬರ್ತಾ ಇತ್ತು. ಎಲ್ಲಿ ಅವೆಲ್ಲ ನಿಮಗಿನ ಚೆನ್ನಾಗಿ ಮಾತಾಡ್ತೇವೆ, ನೀವು ಅದಕ್ಕಿಂತ ವರ್ಷ ಮಾತಾಡ್ತೀವಿ. ಡಿ ಕೆ ಶಿವಕುಮಾರ್ ಆಗ್ಲಿ ಇನ್ನೊಬ್ಬರಾಗ್ಲಿ ಅವರು ಆಡಿದ ಮಾತು ತಮ್ಮ ಒಪ್ಪಿಗೆ ಇಲ್ಲ ಅಂದ್ರೆ ಅದನ್ನು ವಿರೋಧ ವ್ಯಕ್ತಪಡಿಸೋದಕ್ಕೆ ಇನ್ನೂ ಉತ್ತಮ ಶಬ್ದಗಳಿರ್ತವೆ, ಇನ್ನೂ ಉತ್ತಮ ಶಬ್ದಗಳಿರ್ತವೆ. ಪ್ಲೀಸ್ ಪ್ಲೀಸ್
ಚರ್ಚೆ ನಡೀತಾ ಇದೆ ಮಹೇಶ್, ಚರ್ಚೆ ನಡೀತಾ ಇದೆ. ಒಂದು ವಿಷಯ ಅದಕ್ಕೆ ಇವೆಲ್ಲ ಮಾತಾಡೋದು ವಿಷಯ ಅಂತಲ್ಲ ಸರ್. ಕಳೆದ ನಾನು ಹೇಳ್ತೀನಿ ಕೇಳಿ, ಕಳೆದ 3 ವರ್ಷಗಳಲ್ಲಿ ಪದೇ ನೀವು ಪದೇ ರಾಷ್ಟ್ರೀಯ ಪದೇ ಅಧ್ಯಕ್ಷರು ಪದೇ ನೀವೇ ಹೇಳಿದ್ದಾರೆ, ಇಲ್ಲಿ ಕೇಳಿ, ರಾಷ್ಟ್ರೀಯ ಅಧ್ಯಕ್ಷರು ಪ್ರಕಟಿತ ಭಾಷಣ ನೋಡಿದ್ರೆ ಚರ್ಚೆ ಮಾಡ್ತಿರೋದು ಪಕ್ಷದ ಬಗ್ಗೆ ಮಾಡುವ ಟಿಕೆಟ್ ಕೊಡಿ. ಕಳೆದ 3 ವರ್ಷದಿಂದ ಇಲ್ಲ, 3 ವರ್ಷ ಎಷ್ಟು ಸರ್ ನೋಡ್ಬೇಕು. ವಿರೋಧ ಪಕ್ಷವಾಗಿ ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ರಾಷ್ಟ್ರೀಯ ಅಧ್ಯಕ್ಷರು ಮಾತಾಡಿದ್ದಾರೆ. ಏನಿಲ್ಲ, ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ, ಛತ್ತೀಸ್ಗಢದಲ್ಲಿ ಏನೆಲ್ಲ ಕಾಂಗ್ರೆಸ್ಸಿನ ಏನು ಕಟ್ಟ ಕಡೆಯ ದಿನಗಳಿದೆ, ಕರ್ನಾಟಕದಲ್ಲೂ ಮರುಕಳಿಸ್ತಕ್ಕಂಥ ದಿನಗಳು ಬೆಳಿಗ್ಗೆ. ಆಯ್ತು ಆಯ್ತು. ಅಶ್ವಿನ್ ಕುಮಾರ್ ಅವರೇ, ಸರ್ ಏನಿಲ್ಲ, ಎಲ್ಲೋ ಯಾವುದೋ ನೈಟ್ ಮೇರ್ ಇತ್ತಲ್ಲ, ಅದು ಹತ್ರ ಬಂದಂಗೆ ಭಾಸ ಏನಾದರೂ ಆಯ್ತು ಅಂತ. ನೈಟ್ ಮೇರು ಆಗ್ಬೋದು, ಬಹಳ ಲಾಭಕರನೂ ಲಾಭಕರ ಹೆಂಗಾಗುತ್ತೆ? ಡಿಸಿಷನ್ ಏನಂತ ಗೊತ್ತಿಲ್ಲಲ್ಲ ಸರ್. ಅಲ್ಲ, ಅದು ಹತ್ರ ಬಂದಂಗೆ ಅನುಭವ ಆಗ್ತಿದ್ಯಾ ಅಂತ ಕೇಳಿದ್ರೆ. ಸರ್ ಇಲ್ಲ, ಅದು ಕೇರಳದಲ್ಲಿ ಏನಾದರೂ ಸ್ವಲ್ಪ ಸತೀಶನ್ ಆಗದೆ KC ವೇಣುಗೋಪಾಲ್ ಅವರು CM ಆಗಿದ್ದಿದ್ರೆ ಸೆಂಟ್ರಲ್ಲಿ AICC ಆಫೀಸು ಖಾಲಿಯಾಗಿರೋದು, ಅಟ್ಲೀಸ್ಟ್ ಅವಾಗೆಲ್ಲೋ ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೆಲ್ಲೋ ಒಂದು ಚಾನ್ಸ್ ಅಂತ ಅನ್ಕೊಳ್ತಿದ್ರು. ಏನಕ್ಕೆ ಅಂತಂದರೆ ಸಿದ್ದರಾಮಯ್ಯ ಅವ್ರ ಜೊತೆ ಅವರು ಸ್ವಲ್ಪ ಗುರುತಿಸ್ಕೊಂಡಿರೋದ್ರಿಂದ ಅವರು ಸಿದ್ದರಾಮಯ್ಯ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಅನ್ನೋ ಒಂದಿರೋದು. ನೀವು ನೋಡಿ, ಕೇರಳ ಚುನಾವಣೆ ಆಗಿ CM ಅನೌನ್ಸ್ ಆದಾಗ್ಲಿಂದ ಯಾರೂ ಸಿಕ್ಕಿಲ್ಲ ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೆ. ನಮ್ಮ ಕುಮಾರಣ್ಣ ಅವ್ರ ಮೇಲೆ ಪ್ರತಿದಿನ ಹೇಳಿಕೆಗಳನ್ನ ಕೊಡ್ತಿದ್ರು. ಅದಾದಮೇಲೆ ನೋಡಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಅಲ್ಲಿ CM ಅನೌನ್ಸ್ ಆದರೂ ಯಾವಾಗ ವೇಣುಗೋಪಾಲ್ ಅವರು ಡೆಲ್ಲಿಲೇ ಕೂರ್ತಾರೆ AICC ಕಚೇರಿನಲ್ಲಿ ಅಂದಾಗ್ಲಿಂದ ಈ ಶುರು ಆಯಿತು. ಸರ್, ಒಂದು ಗ್ರಾಮ ಪಂಚಾಯತಿ ಸದಸ್ಯ ಇರ್ಬೋದು, ಅಧ್ಯಕ್ಷ ಇರ್ಬೋದು, ಏನು ಸಂಬಂಧ ನಂಗೆ ಅರ್ಥ ಆಗಿಲ್ಲ. ಹೇಳ್ತೀರಿ. ಈಗ ನೀವು ಹೇಳಿದ್ರಲ್ಲ, ವೇಣುಗೋಪಾಲ್ ಅವರು ದಿಲ್ಲಿಲೇ ಇರೋದಕ್ಕೂ ಕುಮಾರಸ್ವಾಮಿ ಅವರ ಮೇಲೆ DK ಶಿವಕುಮಾರ್ ಅವರು ವಾಗ್ದಾಳಿ ಮಾಡ್ತಾರೆ. ನೀವು ನನ್ನ ಪ್ರಶ್ನೆ ಕೇಳಿದ್ರಿ ಆರಂಭದಲ್ಲಿ, ಏನೋ ಸ್ವಲ್ಪ ನಿಮಗೆ ಏನೋ ಸ್ವಲ್ಪ CM ಆಗ ಅವ್ರ ಮುನ್ಸೂಚನೆ ಇದೆ ನಿಮಗೆ. ನಾನು ಅದನ್ನೇ ಹೇಳಿದ್ದು, ಇದು ನಮ್ಮದು ಪ್ರಾಬ್ಲಮ್ ಅಲ್ಲ, ಇರೋದೇ DK ಶಿವಕುಮಾರ್ ಅವ್ರ ಪ್ರಾಬ್ಲಮ್ಮು. KC ವೇಣುಗೋಪಾಲ್ ಆಗಿದೆ, ಒಂದು ಸ್ವಲ್ಪ ಅಲ್ಲಿ ಹೋಗಿರೋರು, ಈ ಕಡೆ ಟೆನ್ಷನ್ ಕ್ಲಿಯರ್ ಆಗಿರೋದು, ಏನೋ ಒಂದು ಮಾಡಿಸ್ಕೊಂಡು ಬಂದಿರೋರು. ಇದು ನಮಗೂ ಅವ್ರ CM ಆಗೋದಕ್ಕೂ ಪ್ರಾಬ್ಲಮ್ ಇಲ್ಲ, ಅದು ಅವ್ರ ಪ್ರಾಬ್ಲಮ್ ಅಂತ ಹೇಳಿ ಕೊಟ್ಟಿರೋದು. ಇಲ್ಲೇನಾಗಿದೆ ಸರ್, ಪಂಚಾಯತಿ ಮೆಂಬರು, ಪಂಚಾಯತಿ ಅಧ್ಯಕ್ಷ ಉತ್ತಮವಾದಂಥ ಪ್ರಜ್ಞಾವಂತರು, ವಿದ್ಯಾವಂತರು, ಬುದ್ಧಿವಂತರು, ಸಾಮಾನ್ಯ ಜ್ಞಾನ ಇರೋಂಥವ್ರು ಆದರೆ ನಿಜವಾಗ್ಲೂ ಅದೊಂದು ಮಾದರಿ ಗ್ರಾಮ, ಮಾದರಿ ಪಂಚಾಯತಿ ಮಾಡ್ತಾರೆ. ದೇವರು ಇವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ದೇವರು ಅಂದರೆ ಜನರು, ನಾನು ಹೇಳ್ತಿರೋದು, ಜನರು ಆಶೀರ್ವಾದ ಮಾಡಿದ್ದಾರೆ. ಒಬ್ಬರು CM, ಒಬ್ಬರು DCM ಉತ್ತಮವಾದಂಥ ಅವಕಾಶ ಕೊಟ್ಟಿದ್ದಾರೆ. ಅದನ್ನು ಸದುಪಯೋಗ ಪಡ್ಕೊಂಡು ಜನರಿಗೊಂದು ಒಳ್ಳೆ ಕೆಲಸಗಳು ಮಾಡಿದಿದ್ರೆ ಜನರು ನಿಜವಾಗ್ಲೂ ಆಶೀರ್ವಾದ ಮಾಡ್ತಾ ಇದ್ರು. ಆಯ್ತು, 2023ರಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಹುದು ಅಂತ ಚರ್ಚೆ ಆದಾಗಲೇ 5% ಓಟ್ ಹೋಗ್ಬಿಡ್ತೀನಿ. ಸರ್ ಆಯ್ತು, ಆಗ್ಬಿಟ್ರೆ ಏನಾಗುತ್ತೆ ಅಂತ ಪ್ರಶ್ನೆ. ಅಲ್ಲ, ಅದಕ್ಕೆ ಕಂಪ್ಲೀಟ್ ಮಾಡ್ಬಿಡ್ತೀನಿ. ನೋಡಿ ಸರ್, ಎಲ್ರಿಗೂ ಗೊತ್ತಿದೆ, ಕಾನ್ಸ್ಟಿಟ್ಯೂಷನಲ್ಲೂ ಇದೆ, ಎಲೆಕ್ಟೆಡ್ ಬಾಡಿ ಇಲ್ಲ ಅಂದರೆ ಕೇಂದ್ರ ಸರ್ಕಾರದಿಂದ ಕೆಲವು ಅನುದಾನಗಳೇ ಬರಲ್ಲ ಅಂತ. ಇವತ್ತಿಗೂ ಸರ್ ಒಂದು ಕಗ್ಗುಲ ಸರ್, ಒಂದು ಸೆಕೆಂಡ್ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಆಯ್ತು, ಕಂಪ್ಲೀಟ್ ಮಾಡ್ತೀನಿ. ನೋಡಿ, ನಾನು ಹೇಳ್ತೀನಿ, ಲೋಕಲ್ ಬಾಡಿ ಎಲೆಕ್ಷನ್ಸಿಗೂ ಈ ಬೆಳವಣಿಗೆಗೆ ಏನು ಸಂಬಂಧ ಇದೆ ತಾವು ಹೇಳಿ ಸರ್. ನಿಜವಾಗ್ಲೂ ಇವರು ಕಳೆದ 3 ವರ್ಷದಿಂದ ಇಲ್ಲಿ ಹಾಕಿರೋ ಎಫರ್ಟನ್ನು ನಿಜವಾಗ್ಲೂ ಜನರು, ರಾಜ್ಯದ ಜನರು 2ನೇ ಹಂತ 3ನೇ ಹಂತದ ನಾಯಕರು ಬೆಳೆಸಬೇಕು ಅನ್ನೋ ಒಂದು ಇದನ್ನು ಕಗ್ಗೊಲೆ ಆಗ್ತಿದೆ ಸರ್. ಅದನ್ನು ನಾವು ಒಬ್ಸರ್ವ್ ಮಾಡಬೇಕು. ಇವರು 3 ವರ್ಷದಿಂದ ನಾನಾ CM ನೀನಾ CM ಅಂತ ಹೇಳ್ಕೊಂಡು ಒಂದು ಆ ನೆಪದಲ್ಲಿ ಪ್ರತಿಯೊಂದು ಕಾರ್ಪೊರೇಷನ್ಗಳು GBA ಸರ್, ಎಲ್ಲ ರಾಜಕೀಯ ಪಕ್ಷದಲ್ಲಿ ಇರುತ್ತೆ. ಜನತಾದಳ ನೋಡಿದ್ರ ನೀವು? ಸರ್, ಕಂಪ್ಲೀಟ್ ಮಾಡ್ತೀನಿ. ಹಿಂದೆ ಜನತಾ ಪಾರ್ಟಿ ಜನತಾದಳ ಎಷ್ಟು ಜಗಳ ಆಗಿತ್ತು ನಿಮಗೆ? ನಮಗೆ ಸಿದ್ದರಾಮಣ್ಣ ಉಳ್ಕೊಂಡ್ರು ನಮ್ಗೇನು ಚಿಂತೆ ಇಲ್ಲ ಸರ್. DK ಶಿವಕುಮಾರ್ ಅವರಾದ್ರೂ ತೊಂದರೆ ಇಲ್ಲ. ಈ 5 ಲೀಡ್ರು ಸತೀಶ್ ಜಾರಕಿಹೊಳಿ ಅವರಾಗಲೇ, ಪರಮೇಶ್ವರ್ ಅವರು ಆದ್ರೂ ನಮಗೆ ತೊಂದರೆ ಇಲ್ಲ. ಇನ್ನೂ ಕಾಂಗ್ರೆಸ್ ಅವರು ಒಂದು ಮುಂದುವರೆದು ನಾವು ದಲಿತರು ಕೊಡಲ್ಲ, ಎಲ್ಲರೂ ಆಪಾದನೆ ಮಾಡ್ತಿದ್ದಾರೆ ಅಂತ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಕೂರಿಸಿದ್ರು ತೊಂದರೆ ಇಲ್ಲ. ನಮ್ದು ಇಷ್ಟು ಇವ್ರು ಡೆಲ್ಲಿಗೆ ಸಿದ್ದರಾಮಯ್ಯ ಅವ್ರು ಕರೆದಿದ್ರೆ ಸಂಪುಟ ಪುನರಚನೆ ಅನ್ಬೋದಿತ್ತು, ಇಲ್ಲ ಪ್ರತ್ಯೇಕವಾಗಿ DCM ಅವ್ರು ಕರೆದಿದ್ರೆ ನಾಯಕತ್ವ ಬದಲಾವಣೆ ಅಂತ ಅನ್ಬೋದಿತ್ತು. ಇಬ್ರು ಕರೆದಾಗ ನಾವೇನು ತಿಳ್ಕೋಬೇಕು? ಇದನ್ನೇ ಹೇಳ್ತೇವೆ. 3 ವರ್ಷದಿಂದ ಇದನ್ನೇ ಪದೇ ಮಾಡ್ತಿದ್ರೆ ಸರ್ಕಾರಗಳು ಎಲ್ಲಿ? ನನಗೇನು ದೇವ್ರ ಆಶೀರ್ವಾದ ಕೊಟ್ಟಿದ್ದಾನೆ, ಜನರ ಆಶೀರ್ವಾದ ಇದೆ, ನೀವು ಒಳ್ಳೆ ಅವಕಾಶನ ನೀವು ಉಪಯೋಗಿಸ್ಕೊಳ್ತಿಲ್ವಲ್ಲ. ಅವ್ರು ಹಿರಿಯವರೇ, ನಾನು ಹೇಳ್ತಿರೋದು, ಈಗ ಜಾಸ್ತಿ ಮಾತಾಡಿದ್ರೆ DCM ಅವರು ಅವ್ನ ಸ್ಟೇಟಸ್ ಏನಂತ ಕೇಳ್ಬಿಡ್ತಾರೆ. ನಾನು ಅದನ್ನ ಹೇಳೋಕ್ಕಾಗಲ್ಲ, ನಾನು ಪುನಃ ಅವ್ರು ಹಿರಿಯವರು ಅಂತಲೇ ಹೇಳ್ತಿದ್ದೀನಿ. ಇಂಥ ಒಂದು ಉತ್ತಮವಾದಂಥ ಅವಕಾಶನ ಉಪಯೋಗಿಸ್ಕೊಳ್ಳದೆ 3 ವರ್ಷದಿಂದ ನಾನು CM ಅಂತ ಹೇಳ್ತಿದ್ರೆ, ಒಂದು ಒಕ್ಕಲಿಗರನ್ನ ಎತ್ಕಟ್ಟಿದ್ರು, ಆ ಕಡೆ ಲಿಂಗಾಯತರನ್ನ ಎತ್ಕಟ್ರು, ಈಗ ಪುನಃ ಭಯ ಆಗಿದೆ, ಐಂದದವ್ರನ್ನ ಕೆಳಗಡೆ ಇಳಿಸಂಗಿಲ್ಲ. ಈ ರೀತಿ ಮಾಡ್ಕೊಳ್ತಾ ಹೋದ್ರೆ ಅಧಿಕಾರ ಏನು ಮಾಡ್ಕೊಳ್ಳೋಕ್ಕೆ ಸರ್? ನಾನು ಇದು ಪ್ರಶ್ನೆಗೆ ಹೇಳಲಿಕ್ಕೆ ಹೋಗಿದ್ದು.
ಈಗ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ವಿಚಾರ ಹೇಳ್ತಿದ್ನಲ್ಲ ಸರ್, ದೇವರಾಣೆಗಳು ಇವ್ರು ಎಂಥ ಒಂದು ಕೆಟ್ಟ ವರ್ತನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮಾಡ್ತಿದೆ ಅಂದರೆ, ಇದೇ 3 ವರ್ಷದಲ್ಲಿ ಸರ್ ಇವತ್ತು ರಾಜ್ಯಸಭೆಗೆ ರೆಡಿ ಆಗ್ತಿದ್ದಾರೆ, ವಿಧಾನ ಪರಿಷತ್ಗೆ ರೆಡಿ ಆಗ್ತಿದ್ದಾರೆ, 2 ಉಪಚುನಾವಣೆಗೆ ರೆಡಿ ಆಗ್ತಿದ್ದಾರೆ. ಇವತ್ತಿಗೂ ಕೆಳಹಂತದ ನಾಯಕರನ್ನ ಬೆಳೆಸ್ಬೇಕನ್ನೋ ಒಂದು ಸೌಜನ್ಯ. ರಾಜ್ಯಸಭೆ ವಿಧಾನ ಪರಿಷತ್ ಉಪಚುನಾವಣೆಗಳನ್ನು ಮಾಡೋದು ಬಿಡೋದು ಇವ್ರ ಕೈಯಲ್ಲಿ ಇರೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.